ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ಈ ಮನೆಯ ಬ್ರಿಕ್ಸನ್ನು ಸಪ್ಲೈ ಮಾಡಿರುವಂಥವ್ರು ನಮ್ಮ ಎಂಬ್ರಿಕ್ಸ್ ಅವರು. ಹೌದು ವೀಕ್ಷಕರೇ, ಒಂದು ಒಳ್ಳೆ ಹೋಮ್ ಟೂರನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಮನೆ ನಾನು ಮುಂಚೆನೂ ಕೂಡ ತೋರಿಸಿದ್ದೆ. ಈಗ ಸ್ಕ್ರೀನ್ ಮೇಲೆ ಆ್ಯಕ್ಚುಲಿ ಬಿಫೋರ್ ಮುಂಚೆ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅನೂಪ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಸೊ ಯಾವ ಏರಿಯಾದಲ್ಲಿ ಇದೀವಿ ಸರ್ ನಾವಿವಾಗ? ಇದು ಬ್ಯಾಂಗ್ಳೂರ್ ಹೊಸಕೋಟೆ ಹತ್ರ ಇದೆ. ಹೊಸಕೋಟೆ ಹತ್ರ. ಓಕೆ, ಈ ಮನೆ ನಾವು ಮುಂಚೆನೂ ಬಂದಿದ್ವಿ. ಮುಂಚೆ ನಾವು ಬಂದಿದೆ. ಫಸ್ಟ್ ಬ್ರಿಕ್ ಸಪ್ಲೈ ಮಾಡೋ ಟೈಮಲ್ಲಿ ನಾವು ಬಂದಿದೆ. ಆಮೇಲೆ ಇದು ಈಗ ಕಂಪ್ಲೀಟ್ ಆಗಿದೆ. ಒನ್ ಇಯರ್ ಆಯಿತು. 1 year ಆಗೋಯ್ತು. ಆಯ್ತು, ಹೌದಲ್ವಾ? ಸೊ ವೀಕ್ಷಕರೇ, ನೀವು ಮುಂಚೆನೂ ಕೂಡ ಎಂಬ್ರಿಕ್ಸ್ ಅಲ್ಲಿ ಕಟ್ಟಿರೋದು ನೋಡಿದ್ವಿ. ಓನರ್ ಮಾತನ್ನು ಕೂಡ ಕೇಳಿದ್ವಿ. ಓನರನ್ನು ಕರೆಯೋಣ. ಸರ್, ಇವಾಗ ಎಂಬ್ರಿಕ್ಸ್ ಅಂತ ಬಂದಾಗ ಏನಾದರೂ ಅಪ್ಡೇಟ್ ಆಗಿದೆಯಾ? ಪ್ರೈಸಸ್ ಏನಾದರೂ ಡಿಫ್ರೆಂಟ್ ಆಗಿದೆ, ಚೇಂಜ್ ಆಗಿದೆ, ಏನು ಕತೆ ಹೇಳಿ? ಇಲ್ಲ, ಪ್ರೈಸಸ್ ಎಲ್ಲ ಸೇಮ್ ಇದೆ. 40 ರೂಪಾಯಿನೇ ಇದೆ. 40 ರೂಪಾಯಿನೇ ಇದೆ. ಪ್ರೈಸಸ್ ಫಿಕ್ಸ್ ಇದೆ. ಚೇಂಜಸ್ ಏನು ಮಾಡಿಲ್ಲ. ಮಾಡಿಲ್ಲ. ಇಲ್ಲ, ಅದೇ ಒಂದೇ ಕ್ವಾಲಿಟಿಲಿ ಹೋಗ್ತಾ ಇದ್ರೆ. ಕ್ವಾಲಿಟಿ ಸೇಮ್ ಇದೆ. ಆಮೇಲೆ ಬೇಡಿಕೆ ಹೇಗಿದೆ? ಎಲ್ಲ ಕಡೆಯಿಂದ ಆರ್ಡರ್ ಬರ್ತಾ ಇದೆ. ಮುಂಚೆನೆ ಬುಕ್ ಮಾಡ್ತಾ ಇದ್ರೆ. ಮುಂಚೆನೆ ಬುಕ್ ಆಗ್ತಾ ಇದೆ. 20 ದಿನ ಮುಂಚೆ ಬುಕಿಂಗ್ ತಗೊಳ್ತಾ ಇದ್ದೀರಾ. ಸೊ ಒಳ್ಳೆ ಬೇಡಿಕೆ ಇದೆ. ಒಳ್ಳೆ ಬೇಡಿಕೆ ಇದೆ. ಜನ ಇಷ್ಟಪಡ್ತಾ ಇದ್ದಾರೆ. ಓಕೆ, ಇದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಆಮೇಲೆ ಸದ್ಯಕ್ಕೆ ಬೆಂಗಳೂರಲ್ಲಿ ಹೊಸಕೋಟೆಯಲ್ಲಿ ಒಂದು ಬ್ರಾಂಚ್ ಇದೆ. ಇನ್ನ ಬ್ರಾಂಚ್ ಯಾವಾಗ ಬರುತ್ತೆ? ಹೊಸ ಬ್ರಾಂಚ್ ಈಗ ಎಲ್ಲ ಇದು ಫ್ರಾಂಚೈಸಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ರೆ. ಓಕೆ, ಮಿಷನ್ ಸಪ್ಲೈ ಮಾಡ್ತಾ ಇದ್ರೆ. ಒಂದು 2 ತಿಂಗಳಲ್ಲಿ ಮೈಸೂರು ಹತ್ರ ಒಂದು ಬರ್ತಾ ಇದೆ. ಮೈಸೂರು ಹತ್ರ ಒಂದು ಬರ್ತಾ ಇದೆ. ಈಗ ಜಾಸ್ತಿ ಎನ್ಕ್ವೈರಿ ಮೈಸೂರಿಂದ ಇದೆ. ಇಲ್ಲಿಂದ 32,000 ಗಾಡಿ ಬಾಡಿಗೆ, ಬರೀ ಗಾಡಿ ಬಾಡಿಗೆ 32,000 ಕೊಟ್ಟು ಅಲ್ಲಿ ಜನಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅಲ್ಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ 38,000 ಉಳಿಸೋಕ್ಕೋಸ್ಕರ ಆಲ್ಮೋಸ್ಟ್ ಈಗ ಬೆಂಗಳೂರು ಆಯಿತು, ಮೈಸೂರಲ್ಲೂ ಕೂಡ ಎಂಬ್ರಿಕ್ಸ್ ಅವ್ರದ್ದು ಒಂದು ಬರುತ್ತೆ ಅಂತ ಹೇಳ್ಬೋದು. ಸೊ ಫಸ್ಟು ಮನೆ ನೋಡ್ಕೊಂಬರೋಣ. ಒಂದು ಒಳ್ಳೆ ಮನೆ ಹೋಮ್ ಟೂರನ್ನು ಕೊಡ್ತೀನಿ. ಅದೇ ರೀತಿಯಲ್ಲಿ ನಿಮಗೂ ಕೂಡ ಇದೇ ರೀತಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಆಬ್ವಿಯಸ್ಲಿ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ನಮಗೆ ಕನ್ಸ್ಟ್ರಕ್ಷನನ್ನು ಕೊಡ್ಬೋದು. ಆ್ಯಂಡ್ ಬ್ರಿಕ್ ಬೇಕು ಅಂತಂದರೆ ಡೆಫಿನೆಟ್ಲಿ ನಮ್ಮ ಎಂಬ್ರಿಕ್ಸ್ ಅವ್ರಿಗೆ ಬ್ರಿಕ್ಸನ್ನು ಕೊಡ್ಬೋದು. ಬನ್ನಿ ಮನೆ ನೋಡ್ಕೊಂಬರೋಣ, ಬನ್ನಿ ನನ್ನ ಜೊತೆ. ಸೊ ವೀಕ್ಷಕರೇ, ಈ ಮನೆ ಓನರ್ ಆಗಿರುವಂಥ ಮುನಿರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್, ನಾವು ಲಾಸ್ಟ್ ಟೈಮು ಕೂಡ ನಿಮ್ಮ ಜೊತೆ ಬಂದಿದ್ದೆ, ಮಾತಾಡಿದ್ದೆ. ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಮೊದಲೇದಾಗಿ ಈ ಬ್ರಿಕ್ಸಿಂದ ಮನೆ ಕಟ್ಟಿರುವಂಥವ್ರು, ಎಂಬ್ರಿಕ್ಸ್ ಮನೆ ಕಟ್ಟಿದ್ದು ಯಾರು? ಇದನ್ನು ಕಟ್ಕೊಟ್ಟಿದ್ಯಾರು ಸರ್? ಸರ್ ನಾವೇ ಸರ್ ಕಟ್ಕೊಂಡಿದ್ದು. ನೀವೇ ಕಟ್ಕೊಂಡಿರೋದಾ? ಓಕೆ, ಏನೋ ಕಂಪ್ನಿ ಏನೋ ಮಾಡ್ಕೊಂಡಿದ್ದೀರಾ? ಹೌದು ಸರ್, ಸಂಗೀತ ಎಂಟರ್ಪ್ರೈಸಸ್ ನಮ್ಮದೇ ಇದೆ. ನಾವು ಸೈಟ್ಗಳು ತಗೊಂಡು ಕಟ್ಟಿ ಸೇಲ್ ಮಾಡ್ತೀವಿ. ಸೇಲ್ ಬಿಲ್ಡಿಂಗ್ ಮಾಡ್ತೀವಿ ರಾಮಮೂರ್ತಿ ನಗರ ಸರೌಂಡಿಂಗ್ ಅಲ್ಲಿ. ಓಕೆ ಓಕೆ ಓಕೆ. ನಾವು ನಿಮ್ಮ ಮುಖಾಂತರನೇ ನಾವು ಮೀಡಿಯಾದಲ್ಲಿ ನೋಡಿದ್ದು ಇದನ್ನ, ಎಂಬ್ರಿಕ್ಸ್ನ ನೋಡಿ. ಆಮೇಲೆ ಓನರ್ ಕಾಂಟ್ಯಾಕ್ಟ್ ಮಾಡಿ ಕಲ್ಲು ಒಂದೆರಡು ತೊಗೊಂಬಂದ್ವಿ. ತೊಗೊಂಬಂದು ಟ್ಯಾಂಕಲ್ಲಿ ಇಟ್ಟು ಒಂದು 15 ದಿವಸ ಆದ್ಮೇಲೆ ಅದ್ರ ಕ್ವಾಲಿಟಿ ಕ್ವಾಂಟಿಟಿ ನೋಡಿಕೊಂಡು ಮತ್ತೆ ನಾವೇ ಸ್ಟಾರ್ಟ್ ಮಾಡಿರೋದು. ಓಕೆ, ಮನೆ ಕಟ್ಟೋ ಸಮಯದಲ್ಲಿ ನಿಮಗೆ ಏನಾದರೂ ಬ್ರಿಕ್ಸ್ ಇಂದ ತೊಂದರೆ ಬಂತ ಸರ್? ಪ್ರಾಬ್ಲಮ್ ಆಯ್ತಾ ಸರ್? ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಮಾಮೂಲಿ ಕಾಂಕ್ರೀಟ್ ಬ್ರಿಕ್ಸ್ ಕಟ್ತೀವಲ್ಲ, ಅದೇ ತರ ಕಟ್ಬೋದಾ? ಕಟ್ಬೋದು ಸರ್. ವೇಟ್ ಎಲ್ಲ ಆಗಲ್ಲ ನಿಮಗೆ? ಜಾಸ್ತಿ ತೊಂದರೆ ಆಗಲ್ಲ? ಲೇಬರ್ ತೊಂದರೆ ಕೊಡೋದಿಲ್ಲ? ಲೇಬರ್ ತೊಂದರೆ ಇಲ್ಲ. ಹಣ ಇದು ಮಾಡೋಕ್ಕಾಗಲ್ಲ ಹಂಗೆಲ್ಲ ಏನು ಹೇಳಲ್ಲ? ಏನಿಲ್ಲ ಸರ್, ಅವ್ರು ಗೈಡ್ ಲೈನ್ ಕೊಟ್ಟರೆ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರಾ. ಆಮೇಲೆ ಸಪ್ಲೈ ಚೆನ್ನಾಗಿ ಕೊಟ್ಟರೆ ಇವರು? ಕೊಟ್ಟರು ಸರ್. ಯಾಕಂದ್ರೆ ಮನೆ 2 ಫ್ಲೋರ್ ಕಟ್ಟಿದ್ದೀರಾ, ಬ್ರಿಕ್ಸ್ ಬೇಕಾಗ್ತಾ ಇರುತ್ತೆ. ಏನಾದರೂ ತೊಂದರೆ ಆಯ್ತಾ? ಸಪ್ಲೈ ಕೊಟ್ರ? ಏನಿಲ್ಲ ಸರ್, ಆರಾಮಾಗಿತ್ತು. ಇಲ್ಲಿ ಬಂದು ಡೆಲಿವರಿ ಕೊಟ್ಟು ಅಮೌಂಟ್ ತೊಗೊಂಡು ಹೋಗಿದ್ದಾರೆ. ಹೌದಾ, ಸೂಪರ್. ಬನ್ನಿ ಮನೆ ಬಗ್ಗೆ ತಿಳಿಸ್ಕೊಡೋಣ. ಸರ್, ಎಷ್ಟು ದೊಡ್ಡ ಜಾಗದಲ್ಲಿ ಕಟ್ಟಿರೋ ಮನೆ ಇದೆ ಆಕ್ಚುಲಿ? ಸರ್, ಇದು 41ಕ್ಕೆ 55 ಇದೆ. 41ಕ್ಕೆ 55. ಸೊ ಆಲ್ಮೋಸ್ಟ್ 2200 ಹತ್ತತ್ರ ಸ್ಕ್ವೇರ್ ಫೀಟ್ ಅಂತ ಹೇಳ್ಬೋದು. ಬನ್ನಿ ಮುಂದೆ ನೋಡ್ಕೊಂಡ್ ಬಂದ್ಬಿಡೋಣ. ಸರ್, ಯಾವ ಫೇಸಿಂಗ್ ಸರ್ ಇದು ಮನೆ? ಫೇಸಿಂಗ್ ಸರ್. ಈಸ್ಟ್ ಫೇಸಿಂಗ್. ಓಕೆ, ಹೇಳಿ. ಹೊರಗಡೆ ಎಲ್ಲ ಏನ್ ಮಾಡಿದ್ದೀರಾ? ಏನ್ ಹೊರಗಡೆ ಎಲ್ಲ ನಾವು ಪಿಲ್ಲರ್ಸ್ ಹಾಕೊಂಡು ಸ್ವಲ್ಪ ಪೋರ್ಟಿಕೋ ಬಿಟ್ಕೊಂಡಿದೀವಿ. ಅದು 10ಕ್ಕೆ ಇದು ಈಗ 41 ಇದೆ, 30 ಇದೆ. 30? ಹೌದು ಸರ್. ಇದೆಲ್ಲ ಕಾಂಕ್ರೀಟ್ ಅಲ್ಲೇ ಮಾಡಿರೋದು ಸರ್, ಸಿಮೆಂಟ್ ವರ್ಕ್ ಅಲ್ಲೇ ಮಾಡಿರೋದು. ಓಕೆ, ಪಿಲ್ಲರ್ಸ್ ಎಲ್ಲ ಸಿಮೆಂಟ್ ವರ್ಕ್. ಇದು ಬಂದು ಲಪೋತ್ರ ಹಾಕಿದೀವಿ. ಕೆಳಗಡೆ ಲಪೋತ್ರ ಹಾಕಿದೀವಿ. ಎಷ್ಟಾಯ್ತು ಸರ್ ಇವೆಲ್ಲ? ಇದು ಬಂದು 120 ರೂಪಾಯಿ ಸರ್. 120 ಸರ್. ಓಕೆ, ಬನ್ನಿ ಮೇಲ್ಗಡೆ ಹೋಗ್ಬಿಡೋಣ. ಪೋರ್ಟಿಕೋ ಅಂತ ಬಂದಾಗ ಇಷ್ಟು ಅಗಲ ಬರುತ್ತೆ ಪೋರ್ಟಿಕೋ ಸರ್? 10 ಫೀಟ್ ಇದೆ ಸರ್. 10 ಫೀಟ್ ಬರುತ್ತೆ. ಸುತ್ತಲೂ ಬಿಟ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಅಲ್ವಾ? ಹೌದು ಸರ್. ಅಂಡ್ ಕ್ಲಾಡಿಂಗ್ ಪೂರ್ತಿ ಏನ್ ಹಾಕಿರೋದು ಇದು? ಸರ್, ಇದು ವಾಲ್ಗೆ ಗ್ರಾನೈಟ್ ಹಾಕಿದೀವಿ. ಗ್ರಾನೈಟ್ ಹಾಕಿ ಸ್ವಲ್ಪ ಡಿಸೈನ್ಸ್ ಮಾಡಿದೀವಿ. ಇದು ಡಿಸೈನ್ಸ್ ಮಾಡಿದ್ದೀರಾ ಚೆನ್ನಾಗಿರ್ಲಿ ಅಂತ. ಫ್ರಂಟ್ ಓಕೆ. ನಮ್ಮ ಮುಂಚೆ ಸೈಡ್ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಸೊ ಈ ಸೈಡ್ ಅಲ್ಲಿ ಟೀಕ್ ವುಡ್ ಅಲ್ವಾ ಸರ್ ಇದು? ಹೌದು ಸರ್, ಟೀಕ್ ವುಡ್ ಸರ್. ನೋಡಿ, 6x6 ಮಾಡಿದ್ರೆ ಹೆಂಗೆ ಸರ್ ಇದು? ಸರ್, ಇದೊಂದು 6x6 ಮಾಡಿದೀವಿ. ಆಮೇಲೆ ಇಲ್ಲಿ ಇದೇನು ಬ್ರಿಕ್ಸಿಗೆ ಪ್ಲಾಸ್ಟಿಂಗ್ ಮಾಡಿದ್ರೆ ಇಲ್ವಾ ಸರ್? ವಿತೌಟ್ ಪ್ಲಾಸ್ಟಿಂಗ್ ಸರ್. ಇದು ಪೇಂಟ್ ಮಾಡಿದ್ರಾ? ಪೇಂಟ್ ಮಾಡಿದೀವಿ ಸರ್. ಎಲ್ಲಿ ಕಾಲಮ್ ಬರುತ್ತೋ ಅಲ್ಲಿ ಮಾತ್ರ ಪ್ಲಾಸ್ಟಿಂಗ್ ಮಾಡಿದೀವಿ. ಓಕೆ, ಅದು ಬಿಟ್ರೆ ಇದೆಲ್ಲ
ಒಳಗಡೆನೂ ಮತ್ತು ಈಚೆ ಕೂಡ ವಿತೌಟ್ ಪ್ಲಾಸ್ಟಿಂಗ್ ಸರ್. ಸರ್ ಇದಕ್ಕೆ ನೀರಿಂದ ಏನು ಪ್ರಾಬ್ಲಮ್ ಇಲ್ವಾ ಸರ್? ಏನಿಲ್ಲ ಸರ್, ಮಳೆಯಿಂದ ಏನು ತೊಂದರೆ ಇಲ್ಲ. ಸೇಫ್ಟಿ ಹೆಂಗ್ ಮಾಡಿದ್ದೀರಾ ಮಳೆಯಿಂದ? ಆರಾಮಾಗಿ ನಾವು ಏನಿದೆಯೋ ನ್ಯಾಚುರಲ್ ಏನು ಕ್ಯೂರಿಂಗ್ ಮಾಡ್ತೀವೋ ಬ್ರಿಕ್ಸ್ನ ಅದೇ ಥರನೇ ಕ್ಯೂರಿಂಗ್ ಸರ್. ಕ್ಯೂರಿಂಗು. ಹಾಂ ಸರ್. ಪೇಂಟ್ ಯಾವ್ದು ಹಚ್ಚಿದ್ರಿ ಸರ್ ಮೇಲ್ಗಡೆ? ಸರ್ ಇದು ಬಂದು ಟೆರಾಕೋಟ್ ಅಂದ್ಬಿಟ್ಟು. ಟೆರಾಕೋಟಾ? ಹಾಂ ಸರ್, ಟೆರಾಕೋಟ್ ಅಂದ್ಬಿಟ್ಟು ಓಕೆ 2 ಕೋಟ್ ಮಾಡಿದ್ದೀವಿ ಅದಕ್ಕೆ. ಸರ್ ಇವಾಗ ಇಲ್ಲೆಲ್ಲ ನೋಡಿ ಒಂಥರ ಸರ್ ನ್ಯಾಚುರಲ್ ಆಗಿ ಹಾಗೆ ಇರಲಿ ಅಂತ ಹಾಗೆ ಬಿಟ್ಟಿದ್ದೀವಿ ಸರ್. ಡಿಸೈನ್ ತರ ಇದೆ ಅಲ್ಲ, ಅದು ಪಟ್ಟಿ ಗಿಟ್ಟಿ ಮಾಡಿದ್ರೆ ಅದು ಒರಿಜಿನಾಲಿಟಿ ಹೊರಟೋಗುತ್ತೆ ಅಂತ. ಹಂಗಿದ್ರೇನೆ ಚಂದ ಸರ್ ಅಲ್ವಾ ಸರ್? ನಡೀರಿ ಸರ್ ಹೋಗೋಣ. ಸರ್ ಈ ಮನೆ ಲೈಕ್ ನೀವು ಕಾಲಮ್ ಅಲ್ಲಿ ಕಟ್ಟಿರೋದ ಲೋಡ್ ಬೇರಿಂಗ್ ಸರ್? ಇದು ಕಾಲಮ್ ಸರ್. ಕಾಲಮ್ ಹಾಕಿದ್ದೀರಾ? ಎಷ್ಟು ಕಾಲಮ್ ತಗೊಂಡಿದ್ದೀರಾ ಸರ್? ಸರ್ 14 ಕಾಲಮ್ ಇದೆ ಸರ್. 14 ಕಾಲಮ್. ಹಾಂ ಸರ್. ಓಕೆ ಸರ್, ಫ್ರಂಟ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ನಿಮ್ಮ ಮನೆ ಡೋರು. ಸ್ವಲ್ಪ ಡೋರ್ ಬಗ್ಗೆ ಹೇಳಿ ಸರ್, ಎಲ್ಲಿಂದ ತಂದ್ರೆ ಯಾವ ಡೋರ್? ರಾಮಮೂರ್ತಿ ನಗರದಲ್ಲೇ ಮಾಡಿಸಿ ಸರ್, ಟೀಕೋಡ್ ಅಲ್ಲಿ. ಟೀಕೋಡ್ ಅಲ್ಲಿ ಮಾಡಿಸಿದ್ದ? ಇಷ್ಟ ಆಯ್ತು ಸರ್ ಇದಿಷ್ಟು ಸೇರ್ಬಿಟ್ಟು? ಸರ್ ಇದಕ್ಕೆ ಎಲ್ಲ ಒಂದು 70,000 ಆಗಿರ್ಬೋದು ಸರ್. 70,000 ಆಯ್ತಾ ಸರ್? ವೆರಿ ನೈಸ್, ಇನ್ಕ್ಲೂಡಿಂಗ್ ಬೀಡಿಂಗ್ ಸಮೇತ ಸರ್ ಇದು. ಓಕೆ ಓಕೆ, ತುಂಬ ಚೆನ್ನಾಗಿದೆ. ಈ ಕಡೆನೂ ಒಂಚೂರು ತೋರಿಸ್ಬಿಡೋಣ ವೀಕ್ಷಕರಿಗೆ. ಒಂದು ಹಳ್ಳಿ ಫೀಲ್ ಬೇಕು ಅಂತಂದರೆ ವೀಕ್ಷಕರು ಈ ರೀತಿ ಜಗಲಿ ಎಲ್ಲ ಮಾಡ್ಕೋಬೋದು. ಓಕೆ, ಸೊ ಬಾಕ್ಸ್ ತೊಗೊಂಡಿದ್ದೀರಾ ಅಲ್ವಾ ವಿಂಡೋಸ್ಗೆಲ್ಲ? ಹೌದು ಸರ್. ವಿಂಡೋಗೆಲ್ಲ ಯಾವ ವುಡ್ ಹಾಕಿದ್ರೆ ಸರ್? ಅದು ಸರ್ ಅದು ಸಾಲ ಹಾಕಿದ್ದೀವಿ ಸರ್. ಸಾಲ ಹಾಕಿದ್ರಾ? ಓಕೆ, ಎಲ್ಲ ಇವು ಇಲ್ಲೊಂದು ಚಿಕ್ಕದಾಗಿ ಒಂದು ವಿಂಡೋ ತೊಗೊಂಡಿದ್ದೀರಾ. ಟೀಕ್ ವುಡ್ಡಾ ಸರ್ ಇದು? ಇದು ಟೀಕ್ ಸರ್ ಇದು. ಬನ್ನಿ ಸರ್ ಒಳಗಡೆ ಹೊರಟೋಗ್ಬಿಡೋಣ. ವೀಕ್ಷಕರೇ, ಕಾರಣಾಂತರಗಳಿಂದ ಕರೆಂಟ್ ಇಲ್ಲ, ಸೊ ದಯವಿಟ್ಟು ಬೆಳಕೆ, ಕರೆಂಟ್ ಇಲ್ದಿದ್ರು ಬೆಳಕೆ ಸಿಕ್ಕಾಪಟ್ಟೆ ಇದೆ ಅಲ್ಲ ಸರ್, ಅಲ್ವಾ ಸರ್? ಈ ಹಾಲ್ ಸೈಜ್ ಏನು ಬರ್ತಾ ಇದೆ ಸರ್ ಇದು? ಸರ್ ಇದು 21ಕ್ಕೆ 17.5 ಬರುತ್ತೆ ಸರ್. 21ಕ್ಕೆ 17.5. ಹಾಂ ಸರ್. ಮೇಡಮ್ ಅವ್ರನ್ನ ಪರಿಚಯ ಮಾಡ್ಕೊಟ್ಬಿಡಿ ಹಂಗೆ. ಅಮ್ಮ ತಾಯಿಯವರು ಸರ್ ಇವರು. ನಮಸ್ತೆ ಅಮ್ಮ. ಅಶ್ವಥಮ್ಮ ಅಂತ. ಚೆನ್ನಾಗಿದ್ದೀರಾ? ಓಕೆ ಓಕೆ ಸರ್. 21ಕ್ಕೆ 17 ಬರುತ್ತೆ ಸರ್. 17 ಹಾಲ್ ಬರುತ್ತೆ ಸರ್. 17 ಬರುತ್ತೆ. 21ಕ್ಕೆ 17. ಹಾಂ ಸರ್. ಸೊ ಎಲ್ಲೂ ಪ್ಲಾಸ್ಟಿಂಗೇ ಮಾಡಿಲ್ವಲ್ಲ ಸರ್? ಹೌದು ಸರ್. ಸರ್ ಹೊರಗೂ ಪ್ಲಾಸ್ಟಿಂಗ್ ಮಾಡಿಲ್ಲ ಸರ್, ಒಳಗೂ ಪ್ಲಾಸ್ಟಿಂಗ್ ಮಾಡಿಲ್ಲ. ಪಕ್ಕ ನಿಮಗೆ ಗ್ಯಾರಂಟಿ ಇದೆಯಾ ಏನು ಮಳೆ ನೀರು ಬರೋದಿಲ್ಲ, ಡ್ಯಾಂಪ್ನೆಸ್ ಬರೋದಿಲ್ಲ ಅನ್ನೋ? ಇಲ್ಲ, ಅಲ್ಲೊಂದು ಸ್ವಲ್ಪ ನಾವು ಈ ಬೆಳಕಿಗೋಸ್ಕರ ಇದು ಹಾಕಿದ್ದೀವಿ. ಅದರಲ್ಲಿ ಸ್ವಲ್ಪ ಲೀಕೇಜ್ ಆಗ್ತಾ ಇದೆ, ಏನು ಇದರಲ್ಲಿ ಗ್ಲಾಸಲ್ಲಿ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹಂಗಾಗಿ ಒಂದ್ಸರಿ ಲೀಕ್ ಆಗಿದೆ ಬರೀ ಗ್ಲಾಸ್ ಇರೋ ಜಾಗ. ಅದು ಬಿಟ್ಟರೆ ಬ್ರಿಕ್ಸ್ ಅಲ್ಲೆಲ್ಲೂ ತೊಂದರೆ ಇಲ್ಲ? ತೊಂದರೆ ಇಲ್ಲ ಸರ್. ಓಕೆ ಓಕೆ, ಸೊ ವೀಕ್ಷಕರೇ ನೋಡ್ಬೋದು, ಮೇಲ್ಗಡೆ ಎಲ್ಲ ಫುಲ್ ಸೀಲಿಂಗ್ ಮಾಡಿಬಿಟ್ಟಿದ್ರಲ್ಲ ಸರ್? WPC ಮಾಡಿದ್ದೀವಿ ಸರ್. WPC ಫಾಲ್ ಸೀಲಿಂಗ್ ವಿತ್ ಜಿಪ್ಸಮ್ ಬಾರ್ಡರ್ ಹಾಕ್ಬಿಟ್ಟಿದ್ದೀರಾ? ಓಕೆ, ಸೊ ವೀಕ್ಷಕರೇ ನೋಡ್ಬೋದು. ಆ್ಯಂಡ್ ಇಲ್ಲಿ ಫುಲ್ ಲೂವರ್ಸ್ ಹಾಕ್ಬಿಟ್ಟು ಟಿವಿ ಯೂನಿಟ್ ಮಾಡಿಬಿಟ್ಟಿದ್ದೀರಾ. ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಯಾರ ಥರ ಮಾಡ್ಸಿರೋದು ಸರ್? ಸರ್ ಅದು ನಾವೇ ಸರ್ ಮಾಡಿದ್ದು. ಅದು ನೀವೇ ಮಾಡ್ತೀರಾ? ಹೌದು ಸರ್. ರಾಮಮೂರ್ತಿ ನಗರ ಸುತ್ತಮುತ್ತಲು ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಎಲ್ಲ ನಿಮ್ಮದೇ? ಹೌದು ಸರ್. ಓಕೆ, ವೀಕ್ಷಕರೇ ಯಾರಾದರೂ ಇಲ್ಲಿ ಸುತ್ತಮುತ್ತಲು ರಾಮಮೂರ್ತಿ ನಗರದ ಹತ್ರ ಇದ್ರೆ ಹೇಳ್ಬೋದು. ಓಕೆ, ಸೊ ಇಲ್ಲಿ ಒಂದು ಪ್ಯಾನ್ಲಿಂಗ್ ಹಾಕ್ಕೊಂಡಿದ್ದೀರಲ್ವಾ? ಓಕೆ ಸರ್, ಈ ಸ್ಪೇಸ್ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಎಷ್ಟು ದೊಡ್ಡ ಜಾಗ ಇದೆ? ಸ್ಪೇಸ್ ಎಷ್ಟು ದೊಡ್ಡದಾಗಿದೆ ಸರ್? ಇದು ಬಂದು 20ಕ್ಕೆ 20 ಇದೆ ಸರ್. 20ಕ್ಕೆ 20? ಹಾಂ ಸರ್. ಈ ಪೂಜಾ ಮಂದಿರಿಂದ ಈ ಕಡೆಗೆ 20ಕ್ಕೆ 20 ಇದೆ. ಇದೊಂದು ಡೈನಿಂಗ್ ಹಾಲ್ ಮಾಡಿದ್ದೀವಿ. ಓಕೆ, ಇದೊಂದು ಉಯ್ಯಾಲೆ ಟೈಪ್ ಬರುತ್ತಲ್ವಾ? ಉಯ್ಯಾಲೆ ಹಾಕ್ತೀರಾ ಇಲ್ಲಿ? ಹಾಕ್ಬೇಕು ಸರ್, ಹಾಕ್ಬೇಕು. ಅದು ಬಿಟ್ಟಿದ್ದೀವಿ, ಇನ್ನೂ ಹಾಕಿಲ್ಲ ಸರ್. ಇದೊಂದು ತೊಟ್ಟಿ ಮನೆ ಕರೆಕ್ಟಾ? ಹೌದು ಸರ್. ಸರ್, ತೊಟ್ಟಿ ಮನೆ ಮಾಡಬೇಕಾದ್ರೆ ಸ್ಟ್ರಕ್ಚರಲಿ ಸ್ಟ್ರೆಂತ್ ಹೋಗಬಾರ್ದು ಅಂದರೆ ಏನೇನು ಮೆಜರ್ಮೆಂಟ್ ತೊಗೊಬೇಕು ನಾವು? ಯಾಕಂದ್ರೆ ನೋಡಿ, ಸುತ್ತಲೂ ನಮ್ಗೆ ಏನು ಬರೋದಿಲ್ಲ ಇಲ್ಲಿ. ಹೌದು ಸರ್. ಅಲ್ವಾ? ಹೌದು ಸರ್. ಪಿಲ್ಲರ್ ಇಲ್ಲ. ಹೌದು ಸರ್. ಕಂಪ್ಲೀಟ್ ಆಗಿ ನಾವೇನಾಗಬೇಕು, ಥ್ರೂ ಔಟ್ ಲಿಂಟಲ್ ತೊಗೊಬೇಕಾಗುತ್ತೆ. ಇದಕ್ಕೆ ಹೆಂಗ್ ಮಾಡ್ತೀರಾ ಪ್ಲಾನ್? ಲಿಂಟಲ್ ತೊಗೊಂಡು ನಾವು ಇದು ಈ ಬೀಮ್ ಎಲ್ಲ ತೊಗೊಬೇಕು ಸರ್. ಬೀಮ್ ತೊಗೊಬೇಕು ಸರ್. ಬೀಮು ಸ್ವಲ್ಪ ಸ್ಟ್ರೆಂತ್ ಆಗಿ ತೊಗೊಬೇಕು. ಬೀಮ್ ತೊಗೊಂಡು ನಾವು ತೊಟ್ಟಿ ಮನೆ ಅಂತಾನೆ ಮಾಡಿದ್ದೀವಿ, ಆದರೆ ನೀರು ಒಳಗಡೆ ಬರಲ್ಲ. ನೀರೊಳಗಡೆ ಬರೋದಿಲ್ಲ. ನೀರು ಒಳಗಡೆ ಬರಲ್ಲ. ಬೆಳಕೆಲ್ಲ ನೋಡಿ ಸರ್, ಅಂದಮೇಲೆ ಅದು 8x8 ಮಾಡಿದ್ದೀವಿ. ಅದು 24 hours ನಮ್ಗೆ ಆರಾಮಾಗಿ ಬೆಳಕೆ ಇರುತ್ತೆ, ಈವ್ನಿಂಗ್ ವರ್ಗು. 6 ಗಂಟೆವರೆಗೂ ಲೈಟೇ ಬೇಡ ಮನೆಗೆ. ಓಕೆ, ಇಲ್ಲಿ ಕೆಳಗಡೆ ಏನೇನು ಮಾಡಿದ್ದೀರಾ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಕೆಳಗಡೆ ಬಂದು ಒಂದು ಅದೇ ತೊಟ್ಟಿ ಟೈಪ್ ಒಂದು ಮಾಡಿದ್ದೀವಿ. ಕೆಳಗಡೆ ಕೂತ್ಕೊಳ್ಳೋದಕ್ಕೆ, ಪೂಜೆ ಗೀಜೆ ಮಾಡ್ತಾರೆ ಕೂತ್ಕೊಳ್ಳೋಕೆ, ಅದು ಇದಕ್ಕೆ. ಇದು ಅಪ್ಪ ಅವ್ರು ಇಟ್ಟಿರೋದು, ಇದು ತಂದೆಯವರು ಇಟ್ಟಿರೋದು. ಹೌದು. ಶಿವನ್ ಮೂರ್ತಿ ಇಟ್ಬಿಟ್ಟಿದ್ದಾರೆ. ಹೌದು ಸರ್. ಗ್ರನೈಟ್ ಅಲ್ಲಿ ಸ್ಟ್ಯಾಂಡ್ ಮಾಡಿದ್ದಾರೆ. ಹೌದು ಸರ್. ಇದ್ಯಾವ ಗ್ರನೈಟ್ ಸರ್? ಇದು ಗ್ರಾನೈಟೇ ಸರ್ ಇದು. ಹೌದಾ? ಹೌದು ಸರ್. ಈ ಮೋಸ್ಟ್ಲಿ ತುಮಕೂರು ಲೆದರ್ ಬ್ರೌನ್ ಅನ್ಸುತ್ತೆ. ಬ್ರೌನ್ ಬರುತ್ತೆ ಸರ್ ಇದು. ಕರೆಕ್ಟ್, ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಪೂಜಾ ಮಂದಿರು ಇದು ಮಾಡಿದ್ದೀವಿ. ಇದು ಪೂಜಾ ಮಂದಿರ ಸರ್. ಬನ್ನಿ ಸರ್. ಇದು ಡೋರ್ ಎಷ್ಟಾಯ್ತು ಸರ್ ಪೂಜಾ ಮಂದಿರದ್ದು? ಸರ್ ಇದೊಂದು 28,000 30,000 ಆಗಿರ್ಬೋದು ಸರ್. 30,000 ಆಗಿರ್ಬೋದು. ಟೀ ಕೊಡಲ್ವಾ ಸರ್ ಇದು? ಓಪನ್ ಮಾಡಿ ಸರ್, ಒಳಗಡೆ ತೋರಿಸ್ಬಿಡೋಣ. ಎಷ್ಟು ದೊಡ್ಡದಾಗಿದೆ ದೇವ್ರ ಮನೆ ಸರ್? ಸರ್ 6x6 ಇದೆ. ಔಟ್ರ್ ತೊಗೊಂಡ್ರೆ 8x8 ಬರುತ್ತೆ ಸರ್. ಔಟ್ರ್ 8x8, ಒಳಗಡೆ 6x6 ಸರ್. ವೀಕ್ಷಕರೇ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಸರ್ ಇಲ್ಲಿ. ಸೊ ಮೇನ್ ಆಗಿ ಈ ಬ್ರಿಕ್ಸಿಗೆ ಕಲರ್ ಹೊಡೆದಿದ್ದೀರಲ್ಲ ಸರ್? ಓಕೆ, ಸೊ ವೀಕ್ಷಕರೇ ಈ ಬ್ರಿಕ್ಸ್ ನೋಡ್ಬೋದು, ಬ್ರಿಕ್ಸು ಸರ್. ಇನ್ನೊಂದು, ಈ ಬ್ರಿಕ್ಸ್ ಅಲ್ಲಿ ಕಟ್ಟಬೇಕಾದ್ರೆ ವೇಸ್ಟೇಜಸ್ ಎಲ್ಲ ಯಾವ ತರ ಸರ್? ವೇಸ್ಟೇಜಸ್ ಏನೂ ಆಗಲ್ಲ. ಈ ಆಳುಗಳು ಕೆಲಸ ಮಾಡ್ಬೇಕಾದ್ರೆ ನಾವು ನಿಂತ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಅದು ವೇರಿಯೇಷನ್ ಆಗ್ಬಿಡುತ್ತೆ ಲೈನ್ಸ್. ಓಕೆ, ಅದರಲ್ಲೂ ಕೆಲವು ಕಡೆ ಎಲ್ಲ ಆಗಿದೆ, ಆದ್ರೂ ಅದು ಗೊತ್ತಾಗ್ತಾ ಇಲ್ಲ, ನ್ಯಾಚುರಲ್ ಟೈಪ್ ಇದೆ, ಗೊತ್ತೇ ಆಗ್ತಾ ಇಲ್ಲ ಸರ್ ಇದು. ಓಕೆ, ಬಟ್ ನೀವು ಹೇಳೋದು ನೀಟಾಗಿ ನಿಂತ್ಕೊಂಡು ಮಾಡಿಸ್ಕೋಬೇಕು ಕೆಲಸ ಅಂತ ಹೇಳ್ತೀರಾ ಅಲ್ವಾ? ಬನ್ನಿ ಕಿಚನ್ ಸ್ವಲ್ಪ ಹಂಗೆ ತೋರಿಸ್ಬಿಡೋಣ. ಸೊ
ಸೊ ವೀಕ್ಷಕರೇ ಈ ಕಡೆ ಕಿಚನ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಕಿಚನ್ ಸೈಜ್ ಹೇಳಿ ಸರ್. ಸರ್ 11ಕ್ಕೆ11 ಇದೆ ಸರ್ ಇದು. 11ಕ್ಕೆ11. ಹೌದು ಸರ್. ಇದು ಎಂಬ್ರಿಕ್ಸ್ ಅಲ್ಲಿ ಕಟ್ಟಿರೋದು? ಹೌದು ಸರ್. ಬಟ್ ಇಲ್ಲಿ ಟೈಲ್ಸ್ ಹಾಕಿದ್ದೀರಾ? ಗಲೀಜಾಗುತ್ತೆ ಅಂತ ನಾವು ಈ ಟೈಲ್ಸ್ ಹಾಕಿದ್ದೀವಿ ಸರ್. ಈ ಪಾತ್ರೆ ಗೀತ್ರೆ ಮುಟ್ಟಿದಾಗ ಎಲ್ಲ ಸಾಂಬಾರ್ ಗಿಂಬಾರ್ ಒಂದು ಚೆಲ್ದಾಗ ಅದು ಒರಿಜಿನಾಲಿಟಿ ಹೋಗುತ್ತೆ ಅಂತ ಇದೊಂದನ್ನ ಇದು ಮಾಡಿದ್ದೀವಿ ಸರ್. ಇದೊಂದು ಮಾತ್ರ ನೀವು ಆಕ್ಚುಲಿ ಟೈಲ್ಸ್ ಹಾಕೊಂಡು? ಹೌದು ಸರ್. ಓಕೆ. ಬಟ್ ಎಂತ ಬೆಳಕು ಸರ್ ಇಲ್ಲಿ, ತುಂಬಾ ಚೆನ್ನಾಗಿದೆ. ಈ ಎಂಬ್ರಿಕ್ಸ್ ಮೇಲೆ ಪ್ಲಾಸ್ಟಿಂಗ್ ಮಾಡಿದ್ರೆ, ಮಾಡಿದ್ದೀವಿ, ಟೈಲ್ಸ್ ಹಾಕಿದ್ರೆ ಗಟ್ಟಿ ಕುತ್ಕೊಳ್ಳುತ್ತೆ ಸರ್. ಹಿಡ್ಕೊಳ್ಳದೆ ಇರೋದು, ಪ್ಲಾಸ್ಟಿಂಗ್ ಬಿದ್ದೋಗೋದು, ಪ್ಲಾಸ್ಟಿಂಗ್ದು ಖರ್ಚು ಕಡಿಮೆ ಆಗುತ್ತೆ ಸರ್. ಹೌದಾ ಸರ್? ಹೌದು ಸರ್. ತೊಂದರೆ ಇಲ್ಲ ಅಂತೀರಾ? ಏನು ತೊಂದರೆ. ವೀಕ್ಷಕರೇ ನೋಡಿ, ಇಂಟೀರಿಯರ್ ಕೂಡ ಇವರೇ ಮಾಡ್ಕೊಂಡಿದ್ದಾರೆ ಅಂತೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪಿಸ್ತಾ ಗ್ರೀನ್ ಕಲರ್ ಜೊತೆಯಲ್ಲಿ ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ. ಸೇಮ್ ಗ್ರಾನೈಟ್ ಕಂಟಿನ್ಯೂ ಮಾಡಿದ್ರೆ? ಹೌದು ಸರ್. ಹೌದು ಸರ್. ವೀಕ್ಷಕರೇ ಓಕೆ, ಮುಂದೆ ಬಂದ್ಬಿಡೋಣ ಸರ್. ಇಲ್ಲಿ ರೂಮ್ ಇದೆಯಾ ಸರ್? ಹೌದು ಸರ್, ಅಪ್ಪ ಅವ್ರದ್ದು ಒಂದು ರೂಮ್ ಮಾಡಿದ್ದೀವಿ. ತಂದೆ ರೂಮ್ ಇದು? ಹಾಂ ಸರ್. ಡೋರ್ಸ್ ಎಲ್ಲ ಎಷ್ಟಾಯ್ತು ಸರ್ ಇದು? ಡೋರ್ಸ್ ಎಲ್ಲ ಇದೆಲ್ಲ ಒಂದು 6,000 5,000 ಅಷ್ಟೇ ಸರ್ ಇದು. ಓಕೆ. ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು 10/11 ಇದೆ ಸರ್. 10/11? ಹಾಂ ಸರ್. ಸರ್ ತಂದೆ ಹೆಸರು ಹೇಳಿಲ್ಲ ನೀವು? ಬೈಚಪ್ ಸ್ವಾಮಿಗಳು ಅಂತ. ಬೈಚಪ್ ಸ್ವಾಮಿಗಳು? ಹೌದು ಸರ್. ಏನ್ ಸ್ಪೆಷಾಲಿಟಿ ಸರ್ ಅದು ಗೊತ್ತು ನನಗೆ, ನೀವು ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ಹಂಗೆ ಸರ್, ಇಲ್ಲ ಅವರು ಆಯುರ್ವೇದಿಕ್ ಮಾಡ್ತಾರೆ ಅಪ್ಪ ಅವರು. ಮತ್ತೆ ದೇವಸ್ಥಾನದಲ್ಲಿ ಇದೆ ನಮ್ದೊಂದು. ಓಕೆ. ಅದನ್ನ ನೋಡ್ಕೊಂಡು ಇಲ್ಲೇ ಇರ್ತಾರೆ ಅವರು. ಇದು 1.5 ಎಕರೆ ಜಾಗ ಇದು. ಅದರಲ್ಲಿ ಮನೆ ಅವರು ಇಬ್ಬರೇ ಇರೋದು. ಸರ್ ಆಯುರ್ವೇದಿಕ್ ಅಂತ ಅಂದ್ರೆ ಏನ್ ಸ್ಪೆಷಲಿಸ್ಟ್? ಯಾವ ಸ್ಪೆಷಲಿಸ್ಟ್ ಅವರು ಆಕ್ಚುಲಿ? ಸರ್ ಅವರು ಇವಾಗ ಕೈ ಕಾಲು ನೋವು, ಕೈ ಕಾಲು ಊತ, ಮತ್ತೆ ಪೈಲ್ಸು, ಮತ್ತೆ ಈ ಒಂದ್ ಸೈಡ್ ತಲೆನೋವು ಬರುತ್ತೆ, ಮೈಗ್ರೇನ್, ಅದು ಮತ್ತೆ ಇನ್ನೂ ಒಂದು 7-8 ತರ ಇದಕ್ಕೆಲ್ಲ ಕೊಡ್ತಾರೆ. ಔಷಧಿ ಕೊಡ್ತಾರೆ ಸರ್. ಈ ವಿಡಿಯೋ ನೋಡ್ಕೊಂಡು ಯಾರಾದ್ರು ಬಂದ್ರೆ ಬರ್ಬೋದಾ ಇಲ್ಲಿ? ಬರ್ಬೋದು ಸರ್, ಬರ್ಬೋದು. ಓಕೆನಾ? ನಂಬರ್ ಆಗ್ಬಿಡೋಣ ಸರ್ದು, ಹಾಂ ಸರ್, ಮಾತಾಡ್ಕೊಂಡ್ಬಿಡ್ಲಿ ಹಂಗಾದ್ರೆ. ಓಕೆ. ಸೊ ಅಟ್ಯಾಚ್ ವಾಶ್ರೂಮ್ ಏನಿದೆ ಸರ್ ಇಲ್ಲಿ? ಇದೆ ಸರ್. ಓಪನ್ ಮಾಡಿ ತೋರಿಸಿ ಸರ್, ಎಷ್ಟು ದೊಡ್ಡದಿದೆ ಅಂತ. ಓಕೆ ಸರ್, ಸೈಜ್ ಏನಿದೆ ಸರ್ ವಾಶ್ರೂಮ್ದು? ಸರ್ ಇದು 6/11 ಇದೆ ಸರ್. 6/11? ಹಾಂ ಸರ್. ಓಕೆ. ಓ, ಇಲ್ಲೂ ಕೂಡ ನೀವು ಫುಲ್ ಗ್ರಾನೈಟ್ ಇದು ಹಾಕ್ಬಿಟ್ಟಿದ್ರೆ, ಟೈಲ್ಸ್ ಹಾಕ್ಬಿಟ್ಟಿದ್ರಲ್ವಾ? ಹೌದು ಸರ್. ಬಟ್ ಇದು ಎಂಬ್ರಿಕ್ಸ್ ಅಲ್ಲೇ ಮಾಡಿರ್ತಾನೆ? ಎಂಬ್ರಿಕ್ಸ್ ಸರ್, ಎಲ್ಲ ಎಂಬ್ರಿಕ್ಸ್ ಸರ್. ಓಕೆ. ಸೊ ನೀರು ಬಿದ್ದರೂ ಏನು ತೊಂದರೆ ಇಲ್ಲ ಅಂತೀರಾ? ಇಲ್ಲ ಸರ್. ಓಕೆ, ವೆರಿ ನೈಸ್. ಸೊ ಇದ್ರ ಹಿಂದ್ಗಡೆ ಏನಾದರೂ ಇದೆ, ಆ ಕಡೆ ಏನಾದರೂ ಇದೆ ಸರ್? ಅದೇ ಸರ್, UPS ಇಡೋದಕ್ಕೆ ಜಾಗ ಮಾಡಿದ್ವಿ. ಒಂದು ಸ್ಟೋರ್ ರೂಮ್ ಇದೆ ಇಲ್ಲಿ. ಓ, ಇಲ್ಲೊಂದು ಸ್ಟೋರ್ ರೂಮ್ ಮಾಡಿದ್ದೀರಾ ಸರ್? ಇಲ್ಲೊಂದಿಷ್ಟು ಜಾಗ ಸಿಗ್ತಲ್ಲ ಸರ್ ಇಲ್ಲಿ? ಸರ್ ನೋಡಿ ವೀಕ್ಷಕರೇ, UPS ಅಲ್ಲಿ ಇಟ್ಕೊಳ್ಳೋದಕ್ಕೆ ಫುಲ್ ಜಾಗ ಇದೆ. ಅಂಡ್ ಇಲ್ಲಿ ಸ್ಟೋರ್ ರೂಮ್ ಇದೆ. ಇದಷ್ಟು ಕೆಳಗಡೆನೆ 2 ರೂಮ್ ಬರುತ್ತೆ? ಹೌದು ಸರ್. ಮೇಲ್ಗಡೆ ಎಷ್ಟು ರೂಮ್ ಇದೆ ಸರ್? 3 ಇದೆ ಸರ್. 3, ಒಂದು ಬಾರ್ ಕೌಂಟರ್ ಇದೆ, ಒಂದು ಬಾಲ್ಕನಿ ಇದೆ ಸರ್. ಓಕೆ. ಬಾರ್ ಕೌಂಟರ್ ಬಾಲ್ಕನಿ ಬಿಟ್ಬಿಡೋಣ. ಕೆಳಗಡೆ 2, ಮೇಲ್ಗಡೆ 3 ರೂಮ್ ಇದೆ. ಟೋಟಲ್ 5 ಬೆಡ್ರೂಮ್, 5 BHK. ಹೌದು ಸರ್. ವೀಕ್ಷಕರೇ ಅಮೇಜಿಂಗ್ ಆಗಿದೆ. ಕರೆಂಟ್ ಇದ್ದಿದ್ರೆ ನಿಮ್ಗೆ ಇನ್ನೂ ಸಕ್ಕತ್ತಾಗಿ ಕಾಣಿಸಿರೋದು. ಇದು ಸ್ಟೋರ್ ರೂಮ್ ಅಲ್ವಾ ಸರ್ ಇದು? ಹೌದು ಸರ್. ಸರ್ ಬನ್ನಿ ಮೇಲೆ ಹೋಗ್ಬಿಡೋಣ. ಇವಾಗ ಮೇಲ್ಗಡೆ ಬರ್ತಾ ಇದ್ದೀವಿ. ಸ್ಟೇರ್ ಕೇಸ್ನ ಅಗಲ ಎಷ್ಟು ತೊಗೊಂಡಿದ್ದೀರಾ ಸರ್ ನೀವು? ಸರ್ 4.5 ಅಡಿ ಇದೆ ಸರ್. 4.5? ಹೌದು ಸರ್. ಸ್ವಲ್ಪ ಸ್ಪೇಷಿಯಸ್ ಆಗಿ ತೊಗೊಂಡಿದ್ದೀರಾ? ಹೌದು ಸರ್. SS ರೈಲಿಂಗ್ಸು? ಹಾಂ ಸರ್. ನೋಡಿ ವೀಕ್ಷಕರೇ, ಇಷ್ಟು ಕಟಿಂಗ್ ಸಿಗುತ್ತೆ ನಿಮಗೆ. ಅಲ್ಲೊಂದು ವಿಂಡೋ ಹತ್ತು ಬರಬೇಕಾದ್ರೆ ಬೆಳಕಿಗೋಸ್ಕರ. ಸೊ ಇಲ್ಲಿ ನಾವು ತೊಟ್ಟಿ ಕರೆಕ್ಟಾಗಿ ತೋರಿಸ್ಬೋದು. ನೋಡಿ ವೀಕ್ಷಕರೇ, ಸರಿ, ಟಫನ್ ಗ್ಲಾಸ್ ಹಾಕಿದ್ದೀವಿ ಸರ್. ಅದು ಟಫನ್ ಗ್ಲಾಸ್ ಹಾಕಿ ಇಲ್ಲಿ ಸೇಫ್ಟಿ ಗ್ರಿಲ್ ಮಾಡಿ ಅದ್ರ ಕೆಳಗಡೆ ಈ ಥರ ಕಟಿಂಗ್ ಕೊಟ್ಟಿದ್ದಾರೆ. ಸರ್ ಇದು ನಾವು ಮೋಲ್ಡ್ ಮಾಡಬೇಕಾದ್ರೇ ಕಟಿಂಗ್ ತೊಗೊಂಡ್ಬಿಡು? ಹೌದು ಸರ್. ಮೋಲ್ಡಿಂಗಲ್ಲೇ ನಾವು ಫಿನಿಶಿಂಗ್ ತೊಗೊಬೇಕು ಸರ್. ಫಿನಿಶಿಂಗ್ ತೊಗೊಬೇಕು. ಆಮೇಲೆ ಇದೇನು ರೂಪಿಂಗ್ ಹಿಂಗೆಲ್ಲ ಹೋಗ್ಬಿಟ್ಟಿದೆ ಸರ್? ಅದು ಮೇಲೆ ಮೋಲ್ಡ್ ಹಿಂಗಾಗಿ ಹೆಂಚಾಕಿ ಕೇರಳ ಟೈಪ್. ಹಾಗಾಗಿ ನಾವು ಬೇಕು ಅಂತಾನೆ ಇದು ಮಾಡಿರೋದು ಸರ್. ಈ ಥರ ಇದು ಶಟ್ರಿಂಗ್ ಹೊಡಿಯೋರು ಮಾಡ್ಕೊಡ್ತಾರೆ? ಈ ಥರ ಮಾಡಿಕೊಟ್ರು ಸರ್. ಸ್ವಲ್ಪ ಕಷ್ಟ ಅಲ್ವಾ ಸರ್? ಅದು ಕಷ್ಟನೇ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಜಾಸ್ತಿ ಆಗುತ್ತೆ. ಮಾಡಿಕೊಟ್ರು ಸರ್. ಮಾಡಿಕೊಟ್ಟಿದ್ದಾರೆ. ಓಕೆ. ಈ ಕಡೆ ಬಂದ್ಬಿಡೋಣ. ಸೊ ಇಲ್ಲಿ ವೀಕ್ಷಕರ ಟೋಟಲ್ ಆಗಿ 3 ರೂಮ್ಗಳಿದೆ ಅಂತ ಹೇಳ್ಬೋದು. ಸರ್ ಫಸ್ಟ್ ಯಾವ ರೂಮ್ ನೋಡ್ತಾ ಇದ್ದೀವಿ ಇಲ್ಲಿ? ಓಕೆ. ಸೊ ಬನ್ನಿ. ಸೊ ಇದು ಮಾಸ್ಟರ್ ಬೆಡ್ರೂಮಾ ಸರ್ ಇದು? ಹಾಂ ಸರ್. ನಿಮ್ದು ಇದು? ಇಲ್ಲ ಸರ್, ನಮ್ಮದು ಅದು ಆ ಕಡೆ ಇದೆ. ಆ ಕಡೆ ಇದಾ? ಸೊ ವೀಕ್ಷಕರೇ, ಇದು ಡೋರು. ಒಳ್ಳೊಳ್ಳೆ ಡೋರ್ ಹಾಕ್ಬಿಟ್ಟಿದ್ದಾರೆ ಸರ್. ಚೆನ್ನಾಗಿರೋ ಡೋರ್ ತೊಗೊಂಡಿದ್ದಾರೆ. ರಾಮಮೂರ್ತಿ ನಗರ ಕಡೆ ಒಳ್ಳೊಳ್ಳೆ ಡೋರ್ ಸಿಗುತ್ತೆ ಅನ್ಸುತ್ತೆ. ಸೊ ಈ ಸೈಜ್ ಏನಿದೆ ಸರ್ ಈ ರೂಮ್ದು? ಸರ್ ಇದು 11/12 ಇದೆ ಸರ್. ಇದು 11/12? ಹಾಂ ಸರ್. ಇಲ್ಲೆಲ್ಲ ರೆಡ್ ಹೊಡೆದ್ಬಿಟ್ಟು ಈ ಕಡೆ ಬ್ರಿಕ್ಸಿಗೆ ಎಲ್ಲೋ ಮಾಡಿದ್ರೆ ಇದನ್ನ? ಸರ್, ಒಂಚೂರು ವಾಸ್ತುಗಿರಲಿ ಅಂದ್ಬಿಟ್ಟು ಒಂಚೂರು ಚೇಂಜ್ ಮಾಡಿ. ವಾಸ್ತುಗೋಸ್ಕರ ನೋಡಿ, ಎಂಬ್ರಿಕ್ಸ್ಗಳು ಹಿಂಗೆ ಸಕ್ಕದ. ಯಾವುದೇ ಇದು ಮಾಡಿಲ್ಲ ಸರ್, ಬಟ್ಟಿ ಗಿಟ್ಟಿ ಏನೂ ಮಾಡಿಲ್ಲ. ಏನಿದೆಯೋ ಅದು ನ್ಯಾಚುರಲ್ ಆಗಿ ಅದೇನಿದೆಯೋ ಅದನ್ನೇ ಮಾಡಿದ್ದೀವಿ ಸರ್. ಸರ್ 1 ವರ್ಷ ಆಯ್ತಲ್ಲ ಮನೆ ಕಟ್ಬಿಟ್ಟು? ಹೌದು ಸರ್. ಈ ಬ್ರಿಕ್ ಏನಾದರೂ ತೊಂದರೆ ಬಂದಿದೆಯಾ ಸರ್? ಇಲ್ಲ ಸರ್, ಏನಿಲ್ಲ ಪ್ರಾಬ್ಲಮ್. ಏನು ತೊಂದರೆ ಇಲ್ಲ. ಚಿಪ್ ಆಯ್ತು, ಹುಳ ಬಂತು? ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಸರ್. ನಿಜ ಹೇಳ್ಬೇಕು ಸರ್ ನೀವು? ನಮ್ಮ ಅಣ್ಣವ್ರಿಗೂ ಆ ಕಡೆ ಈಗ ಮನೆ ಕಟ್ಬೇಕು ಪಕ್ಕದ ಸೈಟಲ್ಲಿ. ಅಣ್ಣವ್ರಿಗೋಸ್ಕರನೂ ಇದೆಯಾ ಇವಾಗ? ಇದೇ ಥರನೇ ಕಟ್ಕೊಡ್ಬೇಕಂತಿದ್ದೀವಿ. ಓಕೆ. ವೀಕ್ಷಕರೇ, ಇಲ್ಲೊಂದು ಅಟ್ಯಾಚ್ ವಾಶ್ರೂಮನ್ನು ಸರ್ ಮಾಡಿದ್ದಾರೆ. ಓಕೆ ಸರ್. ಸೈಜ್ ಏನಿದೆ ಸರ್? ಸರ್ 4/11 ಇದೆ ಸರ್. ಅದು 4/11. ಫಿಟ್ಟಿಂಗ್ಸ್ ಎಲ್ಲ ಯಾವ ತೊಗೊಂಬಂದಿದೆ ಸರ್ ಇಲ್ಲಿ? ಸರ್ ಕೆಲವೊಂದು ಜಾಗ್ವಾರ್ ಹಾಕಿದ್ದೀವಿ, ಕೆಲವೊಂದು ಇನ್ನೊಂದು ಯಾವುದೋ ಒಂದು ಕಂಪ್ನಿದು ಹಾಕಿದ್ದೀವಿ. ಸೆರಾ ನೋಡಿದೆ ಸರ್. ಹೌದು ಸರ್. ಓಕೆ ಸರ್, ಇದು ನಿಮ್ಮ ರೂಮಾ ಸರ್? ಇದು ನಮ್ಮ ರೂಮ್. ಸೈಜ್ ಹೇಳ್ಬಿಡಿ ನಿಮ್ಮ ರೂಮ್. ಸೇಮ್ ಸೈಜ್ ಸರ್ ಅದು. ಇದರಷ್ಟೇನಾ? ಅದರಷ್ಟೇ ಬರುತ್ತೆ. ಸೂಪರ್. ಶಿಕ್ಷಕರೇ, ಇಲ್ಲೊಂದು ಗಣೇಶನದೊಂದು
ಇದು ಹಾಕಿದ್ದಾರೆ. ವುಡ್ದ ಸರ್ ಇದು ತುಂಬ ಚೆನ್ನಾಗಿದೆ. ಓಕೆ, ಇದು ಚಿಲ್ಡ್ರನ್ಸ್ ರೂಮ್ ಸರ್ ಇದು. ಚಿಲ್ಡ್ರನ್ಸ್ ರೂಮು. ಸರ್ ಸೈಜ್ ಹೇಳಿ ಸರ್ ಚಿಲ್ಡ್ರನ್ಸ್ ರೂಮ್ದು. ಸರ್ ಇದು 10x11 ಇದೆ ಸರ್. 10x11. ಶಿಕ್ಷಕರೇ ವಾರ್ಡ್ರೋಬ್ ಕೂಡ ನೋಡ್ಬೋದು. ಸರ್ಗೆ ಕಂಪ್ಲೀಟ್ ವುಡ್ ಅಂದರೆ ಇಷ್ಟ ಅನಿಸುತ್ತೆ. ಕಂಪ್ಲೀಟ್ ನ್ಯಾಚುರಲ್ ಫಿನಿಶಿಂಗು. ಆ್ಯಂಡ್ ಇದು ನೋಡಿ ರೂಫಿಂಗು, ಇದು ಮಲ್ಟಿಪಲ್ ಇದು ಬಂತು. ಹೌದು ಸರ್. ಓಕೆ, ನಮ್ಮ ಬಾಸ್ ಇದ್ದಾರೆ ಇಲ್ಲಿ, ಬಾಸು ಮತ್ತು ತಂದೆ. ತಾಯಿಯವ್ರಿಗೆ ತುಂಬ ಇಷ್ಟ ಸರ್ ಅವರು. ಹೌದಾ ಸರ್? ಯಾರಿಗಿಷ್ಟ ಇಷ್ಟ ಇಲ್ಲ ಹೇಳಿ ಸರ್. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಮಕ್ಕಳಿಗೋಸ್ಕರ ರೂಮ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಕೂಡ ಹಂಗೆ ಇಟ್ಕೊಂಡಿದ್ದಾರೆ, ಅದು ತುಂಬ ಇಂಪಾರ್ಟೆಂಟು. ಕ್ರಾಸ್ ವೆಂಟಿಲೇಷನ್ಗೆ ಇಲ್ಲೊಂದು 2 ವಿಂಡೋ ಬಂದಿದೆ. ಎಲ್ಲ ಸಾಲಿಡ್ ಅಲ್ಲ ಸರ್ ಇದು? ಹೌದು ಸರ್. ಮುಂದೆ ಬನ್ನಿ ಸರ್, ಹೋಗ್ಬಿಡೋಣ, ಮುಂದೆ ಹೋಗ್ಬಿಡೋಣ. ಓಕೆ, ಈ ಕಡೆ ಬಂದರೆ ಸರ್. ಸರ್ ಇದೊಂದು ಸ್ಟೇರ್ ಕೇಸ್ಗೆ ನಾನು ಹೇಳಿದ್ನಲ್ಲ ಬಾರ್ಕೊಂಡ್ರು ಅಂತ, ಇದೊಂದು ಮಾಡಿದ್ದೀನಿ. ಸ್ಟೇರ್ ಕೇಸ್ ಇಲ್ಲೇ ಕೊಟ್ಟಿದ್ದೀವಿ. ಮೇಲೆ ಏನೋ ಹೋಗಿ ಏನಾದರೂ ಕ್ಲೀನ್ ಮಾಡ್ಕೊಬೇಕಂದ್ರೆ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಸ್ಟೇರ್ ಕೇಸ್ ಕಳಿಸಿಲ್ಲ. ಇಲ್ಲಿ ಸ್ಟೇರ್ ಕೇಸ್ ಇಲ್ಲಿ ಬರುತ್ತಾ? ಬರುತ್ತೆ ಸರ್. ಸುಮ್ಗೆ ಮೇಲೆ ಹೋಗಿ ಏನಾದರೂ ಟ್ಯಾಂಕಿಂಗ್ ಕ್ಲೀನ್ ಮಾಡ್ಬೇಕಂದ್ರೆ ಅಷ್ಟೇ. ಮೇಲೆ ಏನು ವರ್ಕ್ ಇಲ್ಲ, ಯಾರು ಹೋಗಕ್ಕೂ ಆಗೋದಿಲ್ಲ, ಬರೋಕ್ಕಾಗೋದಿಲ್ಲ. ಒಳ್ಳೇದಲ್ವಾ ಸರ್ ಮಕ್ಕಳಿಗೆ ಮೇಲೆ ಹೋಗೋದು? ಯಾಕಂದ್ರೆ ಫುಲ್ ಟ್ಯಾಪರ್ ಇದೆ. ಹೌದು, ಡೇಂಜರ್ ಬೇರೆ. ಅದಕ್ಕೆ ಇಲ್ಲಿ ಅಪ್ಪ ಅಮ್ಮ ಬೇರೆ ಇಬ್ಬರೇ ಇರ್ತಾರೆ. ಹಂಗಾಗಿ ನೋಡಿ ವೀಕ್ಷಕರೇ, ಇದು ಸ್ಟೇರ್ ಕೇಸು. ಒಂದು ಏನೋ ಸಾರ್ ಮೆಕ್ಯಾನಿಸಮ್ ಮಾಡಿದ್ದಾರೆ. ಇಲ್ಲಿಂದನೇ ತೆಕ್ಕೊಂಡು ಒಳಗೆ. ಸರ್ ಇದರಿಂದ ನೀರು ಬರೋದಿಲ್ವಾ ಸರ್? ತೊಂದರೆ ಏನಿಲ್ಲ. ಬರಲ್ಲ. ಓಕೆ, ಬನ್ನಿ ಸರ್. ಸ್ವಲ್ಪ ಇದು ವಾಶ್ರೂಮ್ ಸರ್. ಇದೊಂದು ಸರ್ ಜನರಲ್ ವಾಶ್ರೂಮ್. ಹಾಂ ಸರ್. ಚಿಕ್ಕದಾಗಿ ಒಂದು ಪೌಡರ್ ರೂಮ್ ಥರ ಮಾಡಿದ್ದಾರೆ ವೀಕ್ಷಕರೇ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ಇದು. ಓಕೆ, ಆಮೇಲೆ ಬಾಲ್ಕನಿನೇ ಇದೆಯಾ ಸರ್? ಇಲ್ಲ ಸರ್, ಇದೆ ಸರ್. ಓಕೆ, ಸೊ 3 ಬೆಡ್ರೂಮು, ಒಂದು ಬಾಲ್ಕನಿ, ಒಂದು ಸ್ಟೇರ್ ಕೇಸ್ ರೂಮು, ಒಂದು ವಾಶ್ರೂಮು. ಹಾಂ ಸರ್. ಇಷ್ಟು ಆಪ್ಷನ್ಸ್ ಇದೆ. ಸೊ ವೀಕ್ಷಕರೇ ನೋಡ್ಬೋದು. ಸೊ ಇದೆ ಇಲ್ಲಿನ ಬಾಲ್ಕನಿ ಸೈಜ್ ಹೇಳಿ ಸರ್ ಹಂಗೆ. ಸರ್ ಇದು 12x12 ಇದೆ ಸರ್. 12ಕ್ಕೆ 12. ಹಾಂ ಸರ್. ಆಮೇಲೆ ರೂಪಿಂಗ್ ಏನಿದು? ಇಂಚು ಸರ್. ಮೋಲ್ಡ್ ಹಾಕ್ಬಿಟ್ಟು ಇಂಚು ಹಾಕಿದ್ದೀವಿ. ಮೋಲ್ಡ್ ಹಾಕ್ಬಿಟ್ಟು ಅದ್ರ ಮೇಲೆ ಮಡ್ಡಿ ಎಳೆದ್ಬಿಟ್ಟು ಅದ್ರ ಮೇಲ್ಗಡೆ ಹಂಚು ಹಾಕ್ಬಿಟ್ಟಿದ್ದೀರಾ ಅಲ್ವಾ? ನೋಡಿ ವೀಕ್ಷಕರೇ, ಎಲ್ಲ ಕಡೆ ಟ್ಯಾಪರ್ ಸಿಗುತ್ತೆ ನಿಮಗೆ. ಒಂಥರ ಇದ್ರ ಫೀಲಿಂಗು, ಹಳ್ಳಿ ಫೀಲಿಂಗು. ಸರ್ ಈ ಮನೆ ನೋಡ್ಬಿಟ್ಟು ಎಲ್ಲ ಏನು ಹೇಳಿದ್ರು ಸರ್ ನಿಮ್ಮ ರಿಲೇಟಿವ್ಸ್ ಎಲ್ಲ ಬಂದವರು? ಎಲ್ಲ ತುಂಬ ಖುಷಿ ಪಟ್ರು ಸರ್. ಎಲ್ಲರೂ ಅಂತಾರೆ ಇಲ್ಲಿ ನೋಡ್ಕೊಂಬಂದೋ ಅಂತ. ಓಕೆ, ನಿಮ್ಮ ಥರ ಚಾನಲ್ ಮುಖಾಂತರನೇ ನೋಡಿ ನಾನು ಮತ್ತೆ ನಮ್ಮ ತಂಗಿ ಗಂಡ ಪ್ರಕಾಶ್ ಅಂತಿದ್ದಾರೆ ಮಲ್ಲೇಶ್ವರಮಲ್ಲಿ. ಸರಿ. ನಾವು ಅವರೆಲ್ಲ ಸೇರಿ ಎಲ್ಲ ಡಿಸೈನ್ ನಾವೇ ಮಾಡ್ಕೊಂಡಿದ್ದು ಸರ್. ನೀವೇ ಮಾಡಿರೋ ಡಿಸೈನ್ ಎಲ್ಲ ನಮ್ಮ ಮೇಸ್ತ್ರಿಗಳು, ಒಳ್ಳೆ ಮೇಸ್ತ್ರಿಗಳು ಸಿಕ್ಕಿದ್ರು. ನಮ್ಮ ಅಣ್ಣನೇ ಕರ್ಕೊಂಬಂದಿದ್ದು ಮೇಸ್ತ್ರಿಗಳು. ಓಕೆ. ಚೆನ್ನಾಗಿ ಕೆಲಸ ಮಾಡ್ತಾರೆ. ಚೆನ್ನಾಗಿ ನೀವೇ ಕಟ್ಕೊಂಡ್ರಿ ಅಲ್ವಾ? ಒಟ್ಟಿನಲ್ಲಿ ನಮ್ಗೆ ಬೇಕಾಗಿ ನಾವೇ ಕಟ್ಕೊಂಡ್ವಿ ಸರ್. ಸರ್ ಫೈನಲ್ ಆಗಿ ನಾನು ಒಂದೇ ಕ್ವಶನ್ ಕೇಳೋದು, ಹಾಂ ಸರ್. ಎಂಬ್ರಿಕ್ಸ್ ಇಂದ ಮನೆಯನ್ನ ಕಟ್ಬೋದಾ? ನಮಗೋಸ್ಕರ ಉಳ್ಕೊಳ್ಳೋದಕ್ಕೆ ಕಟ್ಕೋಬೋದಾ? 100% ಸರ್ ಕಟ್ಕೊಂಬೋದು ಸರ್. ಏನು ಡಿಸ್ಟರ್ಬೆನ್ಸ್ ಇಲ್ಲ. ಅಂದ್ರೆ ತುಂಬಾ ದಿನ ಏನು ಗೊತ್ತಾ ಸರ್, ಮನೆ ಕಟ್ಟರೆ 100 ವರ್ಷ ಇರಬೇಕು, ಬಾಳಿಕೆ ಬರಬೇಕು ಸರ್. ಇವಾಗ ಆಲೋಬಿಕ್ಸ್ ನೋಡಿ ಸರ್, ಇಲ್ಲಿ ಯಾವುದೊಂದು ಸಣ್ಣದೊಂದು ರೂಮ್, ಆಫೀಸ್ ರೂಮ್ ಮಾಡಬೇಕು ಅಂತ ಆಲೋಬಿಕ್ಸ್ ತಗೊಂಬಂದೆ. ಅದರಿಂದ ಎಷ್ಟು ಡಿಸ್ಟರ್ಬೆನ್ಸ್ ಆಗಿದೆ ಅಂದ್ರೆ ಎಲ್ಲ ಕಿತ್ತು ಹೋಗುತ್ತೆ, ಕಿತ್ಕೊಂಡು ಹೋಗ್ತಾ ಇದೆ ಸರ್. ಓಕೆ. ಅದು ಏನು ಅಷ್ಟು ಒರಿಜಿನಾಲಿಟಿ ಬರೋಲ್ಲ. ಇದಕ್ಕೂ ಅದು ಕಂಪೇರ್ ಮಾಡಿದ್ರೆ ಏನಿಲ್ಲ ಅಂದ್ರೆ 100 to 90% ಬೆಸ್ಟ್ ಸರ್. ಇದು ಬೆಸ್ಟ್ ಅಂತೀರಾ? ಹೌದು ಸರ್. ಯಾರೇ ಸೇಲ್ ಬಿಲ್ಡಿಂಗ್ ಕಟ್ಟಲಿ, ಸ್ವಂತಕ್ಕಾದ್ರೂ ಕಟ್ಕೊಳ್ಳಿ, ಈ ಬ್ರಿಕ್ಸ್ ಯೂಸ್ ಮಾಡೋದು ತುಂಬ ಒಳ್ಳೇದು ಅನಿಸ್ತದೆ. ಒಳ್ಳೇದಂತ ಹೇಳ್ತೀರಾ? ಖರ್ಚು ವೆಚ್ಚ ಸರ್, ಖರ್ಚು ವೆಚ್ಚ ಅದಕ್ಕೂ ಇದಕ್ಕೂ ಲೆಕ್ಕ ಕೊಡ್ರೆ ಇದೊಂದು 10,000 ಜಾಸ್ತಿ ಬರ್ಬೋದು. ಯಾಕಂದ್ರೆ ನಮ್ಗೆ ಹೆಂಗ್ ಬೇಕಂಗೆ ಮಾಡ್ಕೊಂಡ್ರೆ, ಇವಾಗ ಮಾಮೂಲಿ ಈ ಬ್ರಿಕ್ಸ್ ಲೆವೆಲ್ಗೆ ಕಟ್ತೀವಿ ಅಂದ್ರೆ ಯಾವ ಖರ್ಚು ಇಲ್ಲ, ಅದೇ ಖರ್ಚು ಅಂತೀರಾ? ನಾವು ವುಡ್ ವರ್ಕ್ ಮಾಡಿದ್ದೀವಿ, ನಮ್ಮ ವುಡ್ ವರ್ಕ್ ಎಲ್ಲ ಜಾಸ್ತಿ ಕಾಸ್ಟ್ ಬಿದ್ದಿದೆ ಇದಕ್ಕೆ. ಇವಾಗ ಕೆಲವೊಬ್ಬರೆಲ್ಲ ಸಣ್ಣದು ಇಕ್ಕೊಂತಾರೆ, ಏನೋ 5,000 10,000. ನಾವು ಬೇಕು ಅಂತಾನೆ ನಾವು 50,000 ಹಾಕಿದ್ದೀವಿ, ಅದಕ್ಕೆ ನಮ್ಗೆ ದುಡ್ಡು ಜಾಸ್ತಿ ಆಗಿರುತ್ತೆ. ಇಲ್ಲ ನಾರ್ಮಲ್ ಆಗಿ ಕಟ್ತೀವಿ ಅಂದ್ರೆ ಅದಕ್ಕೆ ಇದು ಕಂಪೇರ್ ಮಾಡ್ಕೊಂಡ್ರೆ ಬೇಗ ಕೆಲಸ ಮುಗಿಯುತ್ತೆ ಸರ್. ಓಕೆ. ಏನು ತೊಂದರೆ ಇಲ್ಲ, ಕ್ವಿಕ್ ವರ್ಕ್ ಆಗುತ್ತೆ. ಹೌದು ಸರ್. ಓಕೆ, ಸೊ ನಮ್ಮ ಸ್ವಂತಕ್ಕೋಸ್ಕರ 100 ವರ್ಷ ಬಾಳಕೆ ಬರೋದಕ್ಕೋಸ್ಕರ ನಾವು ಎಂಬ್ರಿಕ್ಸ್ ಅಲ್ಲಿ ಮನೆ ಕಟ್ಬೋದಾ? 100% ಕಟ್ಬೋದು ಸರ್. ತಮ್ಸ್ಕೊಡಿ ಸರ್ ಇನ್ನೊಂದು 100% ಎಂಬ್ರಿಕ್ಸ್ ಅವ್ರಿಗೆ ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಮ್ಮ ವೀಕ್ಷಕರಿಗೆ ಒಳ್ಳೆ ಜನ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.